ಇನ್ನು ಗಡಿ ಭಾಗದ ಕನ್ನಡಿಗರ ಸ್ಥಿತಿಗತಿಗಳನ್ನು ಸುಧಾರಿಸೋದಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ? ನೋಡಿ, ಗಡಿ ಭಾಗದ ಕನ್ನಡಿಗರ ಬಗ್ಗೆ ಮತ್ತು ಗಡಿ ಭಾಗದ ಕನ್ನಡದ ಬಗ್ಗೆ ಬಹಳ ಪ್ರಮುಖವಾದಂಥ ನಿರ್ಧಾರಗಳನ್ನು ನಾವು ಈಗ ತಗೊಂಡಿದ್ದೀವಿ. ಅಲ್ಲಿ ಕನ್ನಡ ಶಾಲೆಗಳಿಗೆ ಶಾಲೆ ಕೊಠಡಿಯನ್ನು ಕೊಡುವಂಥದ್ದು ಇರ್ಬೋದು. ಅಲ್ಲಿ ಯಾರಾದರೂ ಕನ್ನಡದ ಟೀಚರ್ ಇಲ್ಲಾಂದರೆ ಕನ್ನಡದ ಟೀಚರ್ನ ಗುತ್ತಿಗೆ ಆಧಾರದ ಮೇಲೆ ತೊಗೊಳ್ಳೋಂಥದ್ದು ಇರ್ಬೋದು. ಅಲ್ಲಿ ಏನಾದರೂ ಕನ್ನಡಿಗರು, ಈಗ ನಾನು ಇನ್ನೂ ಒಂದು ಪ್ರಸ್ತಾಪವನ್ನು ಮಾಡಬೇಕಂತ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ಗಡಿನಾಡಿನೊಳಗೆ ಬೇರೆ ರಾಜ್ಯದೊಳಗೆ ಕನ್ನಡ ಓದಿದಂಥವ್ರಿಗೆ ಉದ್ಯೋಗದೊಳಗೂ ಅವಕಾಶ ಕೊಡಬೇಕು ಅಂತ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ ಮಹಾರಾಷ್ಟ್ರ ಸರ್ಕಾರ ಈಗಾಗಲೇ ಮಾಡ್ತಾ ಇದೆ. ನಾನು ಆ ಕೆಲಸವನ್ನು, ನಮ್ಮದು ಕನ್ನಡದ ವಿಚಾರದೊಳಗೆ ನಾವು ಹಿಂದೆ ಬೀಳೋಂಥ ಪ್ರಶ್ನೆ ಇಲ್ಲ. ಮತ್ತು ಈಗಾಗಲೇ ನಾನು ಇವತ್ತು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಎಲ್ಲೆಲ್ಲಿ ಕನ್ನಡ ಶಾಲೆಗಳಿದಾವೆ ಅಲ್ಲಿ ಮೂಲಭೂತ ಸೌಕರ್ಯ, ಕುಡಿ ನೀರಿನ ವ್ಯವಸ್ಥೆ ಇರ್ಬೋದು, ಶೌಚಾಲಯಗಳಿರ್ಬೋದು, ಮತ್ತು ಅದರ ಜೊತೆಗೆ ಅಲ್ಲೇ ಮಕ್ಕಳಿಗೆ ಏನಾದರೂ ಕಂಪ್ಯೂಟರ್ ಬೇಕಂದ್ರೆ ಕಂಪ್ಯೂಟರ್ ಕೊಡಿಸುವಂಥದ್ದು ಇರ್ಬೋದು. ಇವೆಲ್ಲಕ್ಕೂ ಈಗ ರೆಸೊಲ್ಯೂಷನ್ ಮಾಡಿಸಿದ್ದೀನಿ. ಅದನ್ನು ಜಾರಿ ತರುವಂಥ ಕೆಲಸವನ್ನು ಮಾಡ್ತೀನಿ. ಸರ್ವೇ ಸಾಮಾನ್ಯವಾಗಿ ಗಡಿ ಭಾಗದ ಕನ್ನಡಿಗರಿಗೆ ನಮ್ಗೆ ಯಾವತ್ತೂ ಕೂಡ ವಿಶೇಷವಾಗಿ ಸರ್ಕಾರ ನಮ್ಮನ್ನು ಪರಿಗಣಿಸೇ ಇಲ್ಲ ಅನ್ನೋ ನಿಟ್ಟಿನಲ್ಲೇನೆ ಒಂದಷ್ಟು ಆರೋಪಗಳು ಕೇಳಿ ಒಂದು ನಿಮಗೆ ಹೇಳ್ತೀನಿ. ಇದ್ರ ವಿಚಾರದೊಳಗೆ ಆಂಧ್ರ ಮತ್ತು ತೆಲಂಗಾಣ, ಮಹಾರಾಷ್ಟ್ರಕ್ಕೆ ಹೋಲಿಸಿದರೆ ನಾವು ಭಾಳ ಮುಂದಿದ್ದೀವಿ. ಕನ್ನಡಿಗರು ಮತ್ತು ಕರ್ನಾಟಕ ಸರ್ಕಾರ ಗ್ರ್ಯಾಂಟನ್ನು ಕೊಡೋದನ್ನು ಹಿಡ್ಕೊಂಡು ಕನ್ನಡ ಶಾಲೆಗಳಿಗೆ ಪ್ರೋತ್ಸಾಹ ಕೊಡೋದನ್ನು ಹಿಡ್ಕೊಂಡು ನಾವೆಲ್ಲ ಮುಂದಿದ್ದೀವಿ. ಮತ್ತು ಇನ್ನೂ ಈ ಸದ್ಯ ಇನ್ನೂ ಹೆಚ್ಚು ಪ್ರೋತ್ಸಾಹ ಕೊಡ್ತೀವಿ. ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕರೂ ಯಾವುದೇ ಯೋಜನೆ ಸಾಕಾರಗೊಂಡಿಲ್ಲ. ಅದಕ್ಕೆ ನಾನು ಇದನ್ನೇ BJP ಮಿತ್ರರಿಗೆ ಕೇಳಿದರೆ ಭಾಳ ಚೆನ್ನಾಗಿರ್ತೈತಿ. ಕನ್ನಡ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟಿದ್ದಾಯಿತು, ಇಲ್ಲಿವರೆಗೂ ಗ್ರ್ಯಾಂಟ್ ಕೊಟ್ಟಿಲ್ಲ ಈ ಪುಣ್ಯಾತ್ಮರು. ಅದಕ್ಕೆ ನಾನು ಈ ಮಂತ್ ಅಂತ್ಯದೊಳಗೆ ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತರೋಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ಶಾಸ್ತ್ರೀಯ ಸ್ಥಾನಮಾನ ಅಂತ ಪೇಪರ್ದಾಗ ಬಂದರೆ ಸಾಲದು. ಆ ಸ್ಥಾನಮಾನಕ್ಕೆ ಗೌರವ ಬರಬೇಕಂದ್ರೆ ಕೇಂದ್ರ ಸರ್ಕಾರದ ಅನುದಾನ ಕೊಡಬೇಕು. ಹೆಂಗೆ ತಮಿಳುನಾಡಿನೊಳಗೆ ತಮಿಳಿಗೆ ಕೊಡ್ತಾ ಇದ್ದಾರೆ, ಆ ರೀತಿ ಒಳಗೆ ಕೊಟ್ಟರೆ ಮಾತ್ರ ಅದಕ್ಕೊಂದು ಬೆಲೆ ಬರ್ತೈತಿ. ಇವರು BJP ಅವರು ಕನ್ನಡದ ಬಗ್ಗೆ ಮಾತಾಡ್ತಾರೆ, ಅದನ್ನು ಮೋದಿಯವ್ರ ಮುಂದೆ ಮಾತಾಡೋಕ್ಕೆ ಇವ್ರಿಗೆ ಶಕ್ತಿ ಇಲ್ಲ. ಇಲ್ಲೇ ಭಾಷಣದೊಳಗೆ ತಾಕತ್ತು ದಮ್ಮು ಅಂತ ಹೇಳ್ತಾರೆ, ಅದೇ ಮೋದಿಯವ್ರ ಹತ್ರ ತಾಕತ್ತು ದಮ್ಮಿನ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೆ ಶಕ್ತಿ ಇಲ್ಲ. ಕೇಳ್ಬೋದಾಗಿತ್ತು. ನೋಡಿ, ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನವನ್ನು ಬಂದಿದೆ, ಅದಕ್ಕೆ ವಿಶೇಷವಾದಂಥ ಅನುದಾನ ಕೊಡಬೇಕಂತ ಕೇಳಬೇಕಾಗಿತ್ತು. ಹಿಂದೆ 5 ವರ್ಷ ಇವ್ರದ್ದೇ ಸರ್ಕಾರ ಇತ್ತು ರಾಜ್ಯದೊಳಗೆ, 3.5 ವರ್ಷ ಕೇಳ್ಬೋದಾಗಿತ್ತಲ್ಲ. ಅದನ್ನು ಮಾಡೋಂಗಿಲ್ಲ. ಆ ಕೆಲಸ ನನಗೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದಾರೆ. ನಿಶ್ಚಿತವಾಗಲು ನಾನು ಮತ್ತು ನನ್ನ ಇಲಾಖೆ ಅಧಿಕಾರಿಗಳು ಡೆಲ್ಲಿಗೆ ಹೋಗ್ತಾ ಇದ್ದೀವಿ, ಭೇಟಿ ಕೊಡ್ತಾ ಇದ್ದೀವಿ. ಭೇಟಿ ಕೊಟ್ಟು ನಮಗೆ ಈ ಬಜೆಟ್ನಾಗಾದರೂ, ಈ ವರ್ಷದ ಬಜೆಟ್ನಾಗಾದರೂ ಕನ್ನಡ ಶಾಸ್ತ್ರೀಯ ಸ್ಥಾನಮಾನಕ್ಕೆ ವಿಶೇಷವಾದಂಥ ಅನುದಾನ ಕೊಡ್ರಿ ಅಂತ ಬೇಡಿಕೆಯನ್ನು ಇಟ್ಟು ಬರ್ತೀವಿ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.